ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮ ರೆಸಿಪೀಸ್. ಇವತ್ತು ನಾವು ಮೊಟ್ಟೆ ಮಸಾಲ ಫ್ರೈ ಮಾಡೋದನ್ನು ನೋಡ್ಕೊಳ್ಳೋಣ. ಈ ಮೊಟ್ಟೆ ಮಸಾಲ ಫ್ರೈ ವೆಜ್ ರೆಸಿಪೀಸೇ ಆಗಲಿ ನಾನ್ ವೆಜ್ ರೆಸಿಪೀಸ್ಗೆ ಆಗಲಿ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಮೊದಲನೇದಾಗಿ ಸ್ಟವ್ ಮೇಲೆ ಚಿಕ್ಕ ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ಸೋಂಪು ಹಾಗೆ 1 ಟೀ ಸ್ಪೂನ್ ಮೆಣಸು ನಂತರ 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ತಿದ್ದೀನಿ. ಇದರಲ್ಲೇ 1 ಇಂಚಷ್ಟು ಚಕ್ಕೆ ಮತ್ತು 4 ಲವಂಗನ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಪೌಡ್ರ್ ಮಾಡಬೇಕು. ಆಗ ನಮಗೆ ಮಸಾಲೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಫ್ರೈ ಆಯ್ತಲ್ವ, ಇದು ತಣ್ಣಗಾಗಲಿ, ನಂತರ ಗ್ರೈಂಡ್ ಮಾಡೋಣ. ಅಷ್ಟರಲ್ಲಿ ನಾನು ಮೊಟ್ಟೆನ ಬೇಯಿಸಿಟ್ಟಿದ್ದೀನಿ. 6 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಒಂದೊಂದು ಮೊಟ್ಟೆನ ಅರ್ಧ ಭಾಗ ಮಾಡ್ಕೊಳ್ತಿದ್ದೀನಿ. ನೀವು ಅರ್ಧನಾದರೂ ಮಾಡ್ಕೊಳ್ಬೋದು ಅಥವಾ 4 ಭಾಗ ಮಾಡ್ಕೊಳ್ತೀನಿ ಅಂದರೂ ಮಾಡ್ಬೋದು. ಇಲ್ಲ ಅಂದರೆ ಪೂರ್ತಿ ಮೊಟ್ಟೆ ಹಾಗೆ ಹಾಕ್ತೀನಿ ಅಂದರೆ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡಿಬಿಟ್ಟು ಹಾಗೇನು ನೀವು ಹಾಕ್ಕೊಳ್ಬೋದು. ಓಕೆ, ಇದು ರೆಡಿ ಆಯಿತು. ಸೈಡಲ್ಲಿ ಇಟ್ಟು ಈಗ ನಾವು ಫ್ರೈ ಮಾಡಿಟ್ಟಿರೋ ಅಂಥ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರನ್ನು ಸೇರಿಸಬೇಡಿ, ಡ್ರೈ ಆಗೇ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಸ್ಟವ್ ಮೇಲೆ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಮಗೆ ಎಣ್ಣೆ ಬಿಸಿ ಆಗಿದ್ದೇನೆ. ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ, ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ. ಇದನ್ನು ಮಿಕ್ಸ್ ಮಾಡೋಣ. ಇದೇನಕ್ಕೆ ಹಾಕಿರೋದು ಅಂದರೆ ನಾವು ಇದರಲ್ಲಿ ಮೊಟ್ಟೆನ ಫ್ರೈ ಮಾಡ್ತಿದ್ದೀವಿ. ಈಗ ಒಂದೊಂದೇ ಮೊಟ್ಟೆನ ಜೋಡಿಸ್ಕೊಳ್ತೀನಿ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ನಾವು ಮೊದಲೇ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಆಗ ತಿನ್ನೋವಾಗ ಚೆನ್ನಾಗಿರುತ್ತೆ. ನಾವು ಈ ರೀತಿ ಫ್ರೈ ಮಾಡದೆ ಹಾಗೆ ಮಾಡಿದ್ರೆ ಮೊಟ್ಟೆ ಸ್ವಲ್ಪ ಮೆತ್ತಗಿರುತ್ತಲ್ವ, ಅಷ್ಟೊಂದು ರುಚಿಯಾಗಿರೋದಿಲ್ಲ. ಅದರಿಂದ ಎಷ್ಟು ಮೊಟ್ಟೆ ತೊಗೊಂಡಿದ್ವೋ ಅಷ್ಟನ್ನು ಜೋಡಿಸಿ 2 ನಿಮಿಷ ನಾವು ಸ್ಟವ್ ಸಿಮ್ಮಲ್ಲಿಟ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಓಕೆ, ನೋಡಿ, ಈಗ 2 ನಿಮಿಷ ಆಗಿದೆ. ನಾನು ಒಂದೊಂದಾಗಿ ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನಾನು ಎಷ್ಟು ಫ್ರೈ ಮಾಡಿದ್ನೋ ಅಷ್ಟೇ ಮಾಡ್ಕೊಳ್ಳಿ. ತುಂಬ ಹೊತ್ತು ನಾವು ಫ್ರೈ ಮಾಡಬಾರ್ದು. 1 ಅಥವಾ 2 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಮೊಟ್ಟೆನೂ ತೆಗೆದಿಟ್ಟಿದ್ದೀನಲ್ವ. ಈಗ ಈ ಎಣ್ಣೆನಲ್ಲೇ ನಾವು ಫ್ರೈ ಮಾಡಬೇಕು, ಅಂದರೆ ಒಗ್ಗರಣೆ ಹಾಕಬೇಕು. 1 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ನಾವು ಉಪ್ಪು ಖಾರ ಎಣ್ಣೆಲಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ 1 ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ. ಟೊಮೊಟೊ ಪೂರ್ತಿ ಮೆತ್ತಗಾಯ್ತಲ್ವ, ಈಗ ಖಾರಕ್ಕೆ 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ, ನಾವು ಆಲ್ರೆಡಿ ಉಪ್ಪು ಮತ್ತು ಖಾರ ಹಾಕಿದ್ದೀವಿ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾವು ಕರಿ ಮಾಡ್ತಿಲ್ಲ, ಬರೀ ಫ್ರೈ ಮಾಡ್ತಾ ಇದ್ದೀವಿ. ಅದರಿಂದ ಉಪ್ಪು ಖಾರ ಕಡಿಮೆನೇ ಹಾಕಬೇಕಾಗುತ್ತೆ. ಈಗ ನಾವು ಪೌಡ್ರ್ ಮಾಡಿಟ್ಟಿದ್ವಲ್ಲ, ಆ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಟೀ ಸ್ಪೂನ್ ಆದರೆ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೇ ನಮಗೆ ಮಸಾಲೆ ರುಚಿ ಕೊಡೋದು. ಅದರಿಂದ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ. ಪೂರ್ತಿ ಮಿಕ್ಸ್ ಮಾಡಿದ ನಂತರ 1 2 ಅಥವಾ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಬೇಕು. ನಾವು ಡ್ರೈ ಆಗೇ ಮಾಡಿಕೊಂಡ್ರೆ ಒಂದು ರೀತಿ ಗಂಟ್ಲಿಗೆ ಸಿಗಾಕ್ಕೊಂಡಂಗಿರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿರುತ್ತೆ ಮೊಟ್ಟೆನೂ, ಆಗ ಚೆನ್ನಾಗಿರುತ್ತೆ. ಇದನ್ನು ಪ್ಯಾನ್ ಪೂರ್ತಿ ಸ್ಪ್ರೆಡ್ ಮಾಡಿ ನಂತರ ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆಗಳನ್ನು ಜೋಡಿಸ್ಕೊಳ್ಳೋಣ. ಈ ಮಸಾಲೆ ಅಂತೂ ಮೊಟ್ಟೆ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಒಂದ್ಸಲ ಮಾಡ್ಕೊಳ್ಳಿ. ನೀವು ತಿಳಿ ಸಾರೋ ಅಥವಾ ಬೇಳೆ ಸಾರೋ ಇಲ್ಲ ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡಿದಾಗೂ ಅಷ್ಟೇ ಸೈಡ್ ಡಿಶಾಗಿ ನೀವು ಮಾಡ್ಕೊಂಬಿಟ್ರೆ ಸಿಂಪಲಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಮಕ್ಕಳಂತೂ ಎಸ್ಪೆಷಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮೊಟ್ಟೆ ಕರಿ. ನನಗೆ ಎಷ್ಟು ಮೊಟ್ಟೆ ತೊಗೊಂಡಿದ್ನೋ ಅಷ್ಟನ್ನು ಜೋಡಿಸಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಹೀಗೇ ಬಿಟ್ಬಿಡ್ತೀನಿ. ಈಗ ನೋಡಿ, 1 ನಿಮಿಷ ಆಯಿತು. ನಾನು ಟರ್ನ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಮಾಡಿದ್ರೂ ಸ್ಪೈಸಿಯಾಗಿರುತ್ತೆ. ನೀವು ಇದನ್ನು ಸೈಡ್ ಡಿಶಾಗೆ ಅಂತಲ್ಲ, ಚಪಾತಿ ಜೊತೆನೂ ನೀವು ಮಾಡ್ಕೊಳ್ಬೋದು. ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ದಿನ ಏನಪ್ಪ ಮಾಡೋದು ಅಂದ್ಕೊಳ್ಳೋವಾಗ ಈ ರೀತಿ ಸಿಂಪಲಾಗಿ ಮೊಟ್ಟೆ ಒಂದಿದ್ದರೆ ಸಾಕು, ಫಟ್ ಅಂತ ನಾವು ಒಂದು ರೆಸಿಪಿನ ಮಾಡ್ಕೊಳ್ಬೋದಲ್ವ. ಅದಕ್ಕೆ ನಿಮಗೆ ಈ ರೀತಿ ರೆಸಿಪಿನ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನಿಮಗೂ ಇಷ್ಟ ಆಗಿರುತ್ತಲ್ವ. ಓಕೆ, ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ನಮಗೆ ಮೊಟ್ಟೆ ಮಸಾಲ ರೆಡಿ ಆಗೋಯ್ತು. ನೀವು ಟ್ರೈ ಮಾಡಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.